ಹಾಯ್, ವೆಲ್ಕಮ್ ಟು ಮೈ ಚಾನಲ್ ಸ್ವಾತಿ ವ್ಲಾಗ್ಸ್ ಇನ್ ಕನ್ನಡ. ನಾನು ಸ್ವಾತಿ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಬೆಳಗ್ಗೆ ಕಸ ಎಲ್ಲ ಗುಡಿಸಿದ್ದೆ. ದೊಡ್ಡ ಅಂಗಲ್ಲ, ಸ್ವಲ್ಪ ಗುಡ್ಸೋದು ಲೇಟ್ ಆಗುತ್ತೆ. ಆಲ್ಮೋಸ್ಟ್ ಒಂದು 20 ಮಿನಿಟ್ಸ್ ಬೇಕು. ಹಾಗೆ ಬಾಗಿಲಿಗೆಲ್ಲ ನೀರು ಹಾಕೋದು ಇತ್ತು. ಇನ್ನು ವೈಟ್ ಫ್ಲವರ್ಸ್ ಏನಿದೆಯಲ್ಲ, ಅದು ಅರಳುವಾಗ ವೈಟ್ ಕಾಣಿಸುತ್ತೆ, ಹಾಗೆ ಬಾಡುವಾಗ ಪಿಂಕಾಗಿ ಕಾಣಿಸುತ್ತೆ. ತುಂಬ ಚೆನ್ನಾಗಿದೆ ಈ ಹೂವು. ಸ್ವಲ್ಪ ಮೊಗ್ಗಿದೆ. ಇದು ನಾಳೆ ತೋರಿಸ್ತೀನಿ ಇದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ. ಸ್ವಲ್ಪ ಮುಗ್ಗಿರೋದ್ರಿಂದ ಅಷ್ಟು ಚೆನ್ನಾಗಿ ಕಾಣಿಸಲ್ಲ, ಬಟ್ ಆಲ್ಮೋಸ್ಟ್ ಎಲ್ಲ ಒಟ್ಟಿಗೆ ಅಳ್ಬಿಟ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ಫ್ಲವರ್ ಹೆಸರು ಏನಂತ ಗೊತ್ತಿಲ್ಲ. ಗೂಗಲ್ ಒಂದ್ಸಲ ಸರ್ಚ್ ಮಾಡಿ ಏನಂತ ನೋಡ್ಕೋಬೇಕು. ಹಾಗೆ ಊರಿಗೆ ತೊಗೊಂಡು ಹೋಗ್ತಾ ಒಂದು ಸಣ್ಣದೊಂದು ಗೆಡ್ಡೆ, ಅಂದರೆ ಇದು ಗೆಡ್ಡೆ ಗಿಡ ಅಲ್ವಾ, ಗೆಡ್ಡೆ ತೊಗೊಂಡು ಹೋಗ್ಬೇಕಂತ ಮಾಡಿದ್ದೀನಿ. ಗೊತ್ತಿಲ್ಲ ಹೇಗಾಗುತ್ತೆ ಏನಾಗುತ್ತೆ ಅಂತ. ಮನೆ ಹತ್ರ ಜಾಗ ಎಲ್ಲ ಇದ್ದರೆ ನೆಡ್ಕೋಬೋದು. ನಾನು ಹೇಳ್ತೆ ಅದರಿಂದ, ಅಂದರೆ ನಾವು ಮನೆ ಸ್ವಲ್ಪ ಚೇಂಜ್ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಗೊತ್ತಿಲ್ಲ ಏನಾಗುತ್ತೆ ಅಂತ. ಮನೆ ಚೇಂಜ್ ಆದಮೇಲೆ ಒಂದು ಸಣ್ಣ ಗೆಡ್ಡೆ ತಗೊಂಡೋಗಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗೆ ರಂಗೋಲಿ ಹಾಕ್ಕೊಂಡೆ. ನನ್ನ ಮಗಳು ಕೂಡ ಇಲ್ಲಿ ಮಾಡ್ಕೊಂಡಿದ್ಲು. ನೋಡುವಾಗ ತುಂಬ ಖುಷಿಯಾಗುತ್ತೆ. ಎದ್ದಾಗ ದೇವರೇ ಕಿರಿಕಿರಿ ಮಾಡೋದ್ನಂದರೆ ಯಾಕಪ್ಪ ಇಷ್ಟು ಬೇಗ ಹೇಳ್ತಾರೆ ಇವರು ಅನ್ನೋ ರೇಂಜಿಗಾಗುತ್ತೆ. ಅದು ಇವತ್ತು ಪರವಾಗಿಲ್ಲ. ಒಂದು ಆಲ್ಮೋಸ್ಟ್ 7:30 ತನಕ ಮಲ್ಕೊಂಡಿದ್ಲು. ಹಾಗೆ ನಿಧಾನಕ್ಕೆ ಎದ್ದು ಬಂದಳು. ಒಂದು 8:30 ಅಷ್ಟೊತ್ತಿಗೆ ಎದ್ದು ಬಂದಳು. ಹೆಂಗೆ ಎದ್ದು ಬರ್ತಾಳಂದರೆ, ಅವಳಿಗೆ ನಿದ್ದೆಗಣ್ಣಲ್ಲಿ ಎದ್ದು ಬರ್ತಾ ಇರ್ತಾಳೆ ಆ ಥರ. ಕಣ್ಣು ಬಿಡ್ಲಿಕ್ಕಾಗಲ್ಲ. ಅವಳು ಮಲಗಿರೋದಕ್ಕೂ ಅಡುಗೆ ಮಾಡೋದಕ್ಕೂ ಡೈರೆಕ್ಟ್ ಕಾಣಿಸೋದ್ರಿಂದ ಸ್ವಲ್ಪ ಕಣ್ಬಿಟ್ರೆ ಸಾಕು, ನಾನು ನೋಡಿದ ತಕ್ಷಣ ಎದ್ದು ಬರ್ತಾಳೆ. ಅಲ್ಲೇ ಎತ್ಕೊಂಡು ಸ್ವಲ್ಪ ಕಣ್ಣು ಮುಚ್ಕೊಂಡು ಮಾಡಿಕೊಂಡು ಅಲ್ಲೊಂಚೂರು ವಾಲಾಡ್ಕೊಂಡು ಬರ್ತಾಳೆ ಹಂಗೆ ನಿಧಾನಕ್ಕೆ. ಹಾಗೆ ಇವತ್ತು ಬೆಳಗ್ಗೆ ಪುಳಿಯೋಗರೆ ಮಾಡಿದ್ದೆ. ರೈಸ್ ಸ್ವಲ್ಪ ಜಾಸ್ತಿ ಇತ್ತು, ನೈಟ್ ಇಟ್ಟಿದ್ದು. ಮತ್ತು ಯಾಕೂ ಮತ್ತೆ ರಾತ್ರಿ ಊಟ ಮಾಡಿರಲಿಲ್ಲ ಅಂತ ಹೇಳಿ ಪುಳಿಯೋಗರೆ ಮಾಡೋಣ ಅಂತ ಪುಳಿ ಮಾಡ್ತೀನಿ. ಏನು ಮಿಯಾ ಅಲ್ಲ, ನಮ್ಮನೆ ಬೆಕ್ಕಿಲ್ಲ. ಕರಿಯಮ್ಮ ಬಾಬಾನು. ಅಲ್ಲ, ಅಮ್ಮ ಬಾಬಾನು. ಏನು ತಿಂತಾರಿ ಅಮ್ಮನು? ಅಮ್ಮನು ಚಂದ ಇದೆಯಾ? ಚಂದ ಐತಾ? ಹೆಂಗೈತೆ? ಇನ್ನು ಈ ಕಡೆ ಸಣ್ಣದೊಂದು ಗಿಡ ಕಾಣಿಸ್ತಿದೆ. ಇದನ್ನು ಇಷ್ಟು ತೋರಿಸ್ತೀನಿ. ಈ ಗಿಡ ಇದೆ ಅಲ್ಲ, ಇದು ಬಿಲ್ಪತ್ರೆ ಗಿಡ. ಇದು ನಮ್ಮನೆ ದೊಡ್ಡ ಮರ ಆಗಿಬಿಟ್ಟಿತ್ತು. ಈ ಮರನ ಕಡ್ದಿದ್ದಾರೆ. ಇದು ಮಳೆ ಬಂದರೆ ಚಿಗುತ್ತೆ. ಅದರಿಂದ ಕೆಳಗೆಲ್ಲ ನೀರು ಹಾಕ್ತೀವಲ್ಲ, ಅದರಿಂದ ಇದು ಸಣ್ಣದೊಂದು ಪುಟ್ಟದಾಗ ಒಂದು ಗಿಡ ಬೆಳ್ಕೊಂಡಿದೆ. ಇನ್ನು ಅಲೋವೆರಾ ಜೆಲ್ಲು ಇದು ಸಣ್ಣ 8ನೇ ಕ್ಲಾಸ್ ಇರುವಾಗ ಸೆಂಡ್ ಆಫ್ ಟೈಮಲ್ಲಿ ನಮಗೊಂದು ಸಣ್ಣ ಗಿಡ ಕೊಟ್ಟಿದ್ದರು. ಅದರಿಂದ ಇಷ್ಟು ದೊಡ್ಡಕ್ಕಾಗ್ಬಿಟ್ಟಿದೆ. ಫುಲ್ ಹರಡ್ಕೊಬಿಟ್ಟಿದೆ ನೆಲದ ಮೇಲೆ. ಅದು ಒಡೆದೋಗಿರೋ ಒಂದು ಪಾಟಲ್ಲಿ ಹಾಕಿದ್ದು, ಅಂದರೆ ಇದು ಈ ಫಿಲ್ಟರ್ದೊಂದು ಪಾಟ್ ಥರ ಬರುತ್ತಲ್ಲ, ಅದರಲ್ಲಿ ಹಾಕಿದ್ದಿತ್ತು. ನೆಲದ ಮೇಲೆಲ್ಲ ಚೆನ್ನಾಗಿ ಹಡ್ಕೊಂಡು ತುಂಬಾ ಚೆನ್ನಾಗಿ ಬಂದಿದೆ. ಮತ್ತೆ ಮಾಡು. ಓದಮ್ಮ. ಎಲ್ಲೋದಮ್ಮ? ಎಲ್ಲೋದ ಡ್ರು ಅದನ್ನ ಮಾಡಿದ್ನಾ? ಮಮ್ಮ ಮಾಡಿದ್ನಾ? ನೀ ಮಾಡಿದ್ಯಾ?
ಮಕ್ಕಳಿಂದ ತೊದಲು ಮತ್ತು ಕೇಳಿ ತುಂಬ ಚೆನ್ನಾಗಿರುತ್ತೆ. ಪುಟ್ಟ ಮಾತುಗಳು ಹಾಂ ಅನ್ನೋದೆಲ್ಲ. ಹಾಗೆ ಇಲ್ಲಿ ಪೂಜೆ ಎಲ್ಲ ಮುಗಿಸಿ ಸ್ವಲ್ಪ ಸೈಡ್ಸಿಗೆ ಮಾಡೋಣ ಅಂತ ಹೇಳಿ ಆಲೂಗಡ್ಡೆ ಫ್ರೈ ಮಾಡೋಣ ಅಂತ ಬಂದಿದ್ದೀನಿ. ನಮ್ಮಲ್ಲಿ ತುಂಬಾ ಆಲೂಗಡ್ಡೆ ಫ್ರೈ ಆಗ್ತಾನೆ ಇರುತ್ತೆ ಯಾವಾಗ್ಲೂ, ಅಷ್ಟಿಷ್ಟ ನಮಗೆ. ಹಾಗೆ ಸಂತೆ ಇತ್ತಲ್ವ, ಅದರಿಂದ ಸಂತೆಯಲ್ಲಿ ಹೋಗಿ ಯೆಲ್ಲೋ ಕಲರ್ ಕಲ್ಲಂಗಡಿ ಹಣ್ಣು ಕೂಡ ತಂದಿದ್ದೆ. ತುಂಬ ಚೆನ್ನಾಗಿತ್ತು ಅಂದರೆ ರವೆ ಆಗಿ ತಿನ್ನೋಕ್ಕೆ ಚೆನ್ನಾಗಿತ್ತು. ಬಟ್ ಸ್ವೀಟ್ ಒಂದು ಸ್ವಲ್ಪ ಕಮ್ಮಿ ಇತ್ತು, ಇನ್ನೊಂದು ಸ್ವಲ್ಪ ಬೇಕನ್ನಿಸ್ತು. ಅದರಿಂದ ಎಲ್ಲರೂ ಒಂದೊಂದು ಪೀಸ್ ತಿಂದ್ಕೊಂಡ್ರು. ಹಾಗೆ ಮಾರನೇ ದಿನಕ್ಕೆ ಒಂದು ಸ್ವಲ್ಪ ಎತ್ತಿಟ್ಬಿಟ್ಟು ಮಾರನೇ ದಿನವೂ ಕಟ್ ಮಾಡ್ಕೊಂಡು ತಿಂದೆ. ಖಾಲಿ ಆಗಿಬಿಡುತ್ತೆ ಅಂದರೆ ಹಣ್ಣು ಈ ಥರ ಹಣ್ಣು ಅಂದರೆ ಬೇಸಿಗೆಗಾಲದಲ್ಲಿ ಈ ಥರ ಸೀಸನಲ್ಲಿ ಹಣ್ಣು ತಿನ್ನೋದ್ರಿಂದ ತುಂಬ ಒಳ್ಳೆಯದು. ಆ ರೀತಿ ಹಾಗಾಗಿ ಮಕ್ಕಳಿಗೂ ಸುಮಾರು ದಿನ ಆಗಿತ್ತು ತಿಂದಿರಲಿಲ್ಲ ಅಂತ ಕೊಡಿಸಿರ್ಲಿಲ್ಲ. ಅಂದರೆ ಸುಮಾರು ನಾನು ಬರೀ ಜಾತ್ರೆಯಲ್ಲಿ ತಿನ್ನೋದಷ್ಟೇ, ಒಂದೊಂದು ಪೀಸು 2 ಪೀಸ್ ಅಂತ ತಿಂದೆ. ಈ ರೀತಿ ಸುಮಾರು ದಿನ ಆಗಿಬಿಟ್ಟಿತ್ತು. ಚೆಂದ ಇದೆಯಾ? ಸೂಪರ್ ಮಾಡ. ಈಗ ನಾನು ಈವ್ನಿಂಗ್ ಮೇಲೆ ಸಂಜೆದೊಂದು ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಕ್ಯಾರೆಟ್ ಪಾಯಸಕ್ಕೆ ಎಷ್ಟು ದಪ್ಪಾಗಿ ಒಂದು 4 ಕ್ಯಾರೆಟನ್ನು ಹೆಚ್ಕೊಂಡಿದ್ದೀನಿ ಅಷ್ಟೇ, ಜಾಸ್ತಿ ಹೆಚ್ಕೊಂಡಿಲ್ಲ. ಹಾಗೆ ಹೆಚ್ಕೊಂಡು ಒಂದು ಸಲ ನೀರು ಹಾಕಿ ನೀಟಾಗಿ ತೊಳ್ಕೊತೀನಿ. ಯಾಕಂದರೆ ಹೆಚ್ಚೋಕ್ಕಿಂತ ಮುಂಚೆ ತೊಳ್ಕೊಂಡಿರಲಿಲ್ಲ, ಅದಕ್ಕೋಸ್ಕರ ನೀಟಾಗಿ ತೊಳ್ಕೊಂಡು ಒಂದು ಸಲ ಎತ್ತಿಟ್ಕೊಂಡಾದ್ಮೇಲೆ ಒಂದು ಅರ್ಧ ಕಪ್ಪಷ್ಟು ಗೋಡಂಬಿ, ಅರ್ಧ ಕಪ್ಪಷ್ಟು ಬಾದಾಮಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕುದೀಲಿ ಬಿಟ್ಕೋತೀನಿ. ಈ ಥರ ಸಣ್ಣದಾಗಿ ಕುದಿ ಬಂದರೆ ಸಾಕು. ಸಣ್ಣದಾಗಂದರೆ ತುಂಬ ಸಣ್ಣದಾಗಲ್ಲ, ಒಂದು ಜೋರಾಗಿ ಕುದಿ ಬರಬೇಕು. ಯಾಕಂದರೆ ಇದು ಮತ್ತು ಕ್ಯಾರೆಟ್, ಬಾದಾಮಿ ಮತ್ತು ಗೋಡಂಬಿ ಚೆನ್ನಾಗಿ ಬೆಂದ್ಕೊಂಡಿಲ್ಲ ಅಂದರೆ ಅಷ್ಟು ಟೇಸ್ಟ್ ಬರೋದಿಲ್ಲ. ಅದಕ್ಕೆ ಆದಷ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ. ನಾನಿಲ್ಲೊಂದು ಅರ್ಧ ಗಂಟೆ ಬೇಯಿಸ್ಕೊಂಡೆ ಅನಿಸುತ್ತೆ. ಅಂದರೆ ಯಾಕೋ ಬಾದಾಮಿ ಮತ್ತು ಗೋಡಂಬಿ ಸ್ವಲ್ಪ ಕಟ್ಟಿ ಇತ್ತು ಅನಿಸುತ್ತೆ. ಚೆನ್ನಾಗಿದ್ದರೆ ಬೇಗ ಬೇಯುತ್ತೆ, ಇಲ್ಲಾಂದರೆ ಈ ಥರ ಸ್ವಲ್ಪ ಟೈಮ್ ತೊಗೊಳುತ್ತೆ. ಹಾಗೆ ಸ್ವಲ್ಪ ಈ ಥರ ಬೇಯಿಸ್ಕೊಂಡಾದ್ಮೇಲೆ ಒಂದು ಸ್ಟ್ರೈನರಲ್ಲಿ ನೀಟಾಗಿ ಸೋಸ್ಕೊಳ್ಬೇಕು. ಅಂದರೆ ಈ ನೀರು ಬೇಕು ನಮಗೆ, ಹಾಳು ಮಾಡ್ಕೊಳ್ಳೋದಕ್ಕೆ ತೆಗೆದಿಟ್ಕೋಬೇಕು. ಯಾಕೆಂದರೆ ಮಿಕ್ಸಿ ಜಾರಿಗೆ ಹಾಕುವಾಗ ರುಬ್ಕೊಳ್ಳೋವಾಗ ಕೆಲವೊಂದು ಸಲ ನೀರು ಬೇಕಾದರೆ ಇದೇ ನೀರನ್ನ ಯೂಸ್ ಮಾಡ್ಕೋಬೇಕು. ಒಂದು ವೇಳೆ ಈ ನೀರು ಖಾಲಿ ಆದರೆ ಮಾತ್ರ ಆ ನೀರನ್ನ ಯೂಸ್ ಮಾಡ್ಕೋಬೇಕು. ಅದಕ್ಕೆ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ನೀರು ಬೇಕಾದಷ್ಟು ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಮಿಕ್ಸಿ ಜಾರ್ಗೆ ಏನು ಬೇಯಿಸಿಟ್ಟು ತಣ್ಣು ಮಾಡ್ಕೊಂಡಿದ್ವಲ್ಲ ಕ್ಯಾರೆಟು, ಬಾದಾಮಿ ಮತ್ತು ಗೋಡಂಬಿನ ಅದಿಷ್ಟು ನೀಟಾಗಿ ಹಾಕ್ಕೊಂಡು ಒಂದು ನೈಸಾಗಿ ಮಿಕ್ಸಿ ಮಾಡ್ಕೊಬರಬೇಕು. ಅಂದರೆ ನೈಸಾಗಿ ತುಂಬ ಡ್ರೈ ಆಯಿತು ಅಂದರೆ ಸ್ವಲ್ಪ ನೀರು ಅದೇ ಈ ಬೇಯಿಸ್ಕೊಂಡಿದ್ವಲ್ಲ ಅದೇ ನೀರನ್ನ ಹಾಕಿ ರುಬ್ಕೊಬರೋದು. ಹಾಗೆ ಸ್ವಲ್ಪ ಸಕ್ಕರೆ ಹಾಕಿ ರುಬ್ಕೋಬೇಕು. ಈ ಥರ ನೀಟಾಗಿ ಪೇಸ್ಟ್ ಮಾಡ್ಕೊಂಡು ರುಬ್ಕೊಬಂದಿದ್ದೀನಿ. ಇದು ಒಂದು ತಿಂದು ಹಾಗೆ ಅಷ್ಟು ನೀಟಾಗಿ ಎಲ್ಲ ತೆಕ್ಕೊಳ್ಳೋಣ. ಸ್ವಲ್ಪ ದೊಡ್ಡ ಪಾತ್ರೆ ಯೂಸ್ ಮಾಡ್ಕೋಬೇಕು. ಕೆಲವೊಂದು ಸಲ ಇದಕ್ಕೆ ಎಕ್ಸ್ಟ್ರಾ ಹಾಲು ಬೇರೆ ಆ್ಯಡ್ ಮಾಡ್ತೀವಲ್ಲ, ಸ್ವಲ್ಪ ಜಾಸ್ತಿ ಆದರೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಹಾಗೆ ಪಾಯಸ ಅಂದರೆ ತುಂಬ ಇದು ಗಟ್ಟಿ ಇದ್ರೆ ಚೆನ್ನಾಗಿರಲ್ಲ, ಸ್ವಲ್ಪ ತೆಳ್ಳಗಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಸ್ವಲ್ಪ ತೆಳು ಮಾಡ್ಕೊಳ್ಳಿ ಪಾಯಸನ. ಅದಕ್ಕೆ ಸ್ವಲ್ಪ ಹಾಲು ಹಾಕ್ಕೊಂಡು ಮತ್ತೊಂದು ಸಲ ನೀಟಾಗಿ ರುಬ್ಕೊಬರ್ಬೋದು, ಇಲ್ಲ ಮಿಕ್ಸಿ ಜಾರ್ನೇ ಹಾಕಿದ್ರೆ ಆಯಿತು. ನಾನು ಪಾತ್ರೆ ಚೇಂಜ್ ಮಾಡೋದನ್ನ ಪಾತ್ರೆಯಲ್ಲಿ ಸ್ವಲ್ಪ ಅದೇ ಪಾಯಸ ಇದು ರುಬ್ಕೊಬಂದಿದ್ದು ಪೇಸ್ಟ್ ಇತ್ತಲ್ವ ಅದಕ್ಕೊಂದು ಸ್ವಲ್ಪ ಹಾಲು ಹಾಕಿ ಅದನ್ನು ಕೂಡ ಬಗ್ಗಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡ್ಕೊಳ್ಳಿ, ನಿಮಗೆ ತುಂಬ ತೆಳ್ಳಗಿರ್ಬೇಕಂತ ಹೇಳ್ತಾ ಇಲ್ಲ, ಒಂದು ಆಲ್ಮೋಸ್ಟ್ ಸ್ವಲ್ಪ ತೆಳ್ಳಗಿದ್ರೆ ಆಯಿತು. ಈ ಟೈಮಲ್ಲಿ ನಿಮಗೆ ಎಷ್ಟು ಸಕ್ಕರೆ ಬೇಕೋ ಹಾಲು ಬೇಕೋ ನೋಡಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ರೇಂಜಿಗೆ ಒಂದು ತೆಳು ಬರೋ ಹಾಗೆ ಮಾಡಿಕೊಂಡ್ರೆ ಸಾಕು. ಇದನ್ನ ನೀವು ಬಿಸಿ ಬೇಕಾದ್ರೆ ಮಾಡ್ಕೋಬೋದು, ಇಲ್ಲ ಹಾಲು ಬಿಸಿ ಮಾಡಿ ಇದಕ್ಕೆ ಹಾಕಿರ್ತೀವಲ್ಲ ಹಾಗೆ ಕುಡ್ಕೋಬೋದು. ಫ್ರಿಜ್ಜಲ್ಲಿ ಇಟ್ಟು ಕುಡಿದ್ರೂ ಕೂಡ ಚೆನ್ನಾಗಿರುತ್ತೆ. ಒಳ್ಳೆ ಐಸ್ ಕ್ರೀಮ್ ತಿನ್ನಂಗೆ ಆಗುತ್ತೆ, ಅಥವಾ ಇನ್ನೇನಾದ್ರು ಕೋಲ್ಡಾಗಿ ಮಾಡಿರ್ತೀವಲ್ವ ಆ ಥರ ತಿನ್ನಂಗೆ ಆಗುತ್ತೆ. ಈಗ ನಾನು ರೆಡಿ ಮಾಡಿ ನನ್ನ ಮಕ್ಕಳಿಗೆಲ್ಲ ಹಾಕ್ಕೊಡ್ತಾ ಇದ್ದೆ. ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಒಂದು ಸಲ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಏನು ಅಂತ ಕಮೆಂಟ್ ಮಾಡಿ.
ತುಂಬ ಚೆನ್ನಾಗಿರುತ್ತೆ. ಮತ್ತು ನನ್ನ ಮಗಳು ಕೂಡ ತುಂಬ ಇಷ್ಟಪಟ್ಟು ಕುಡಿದ್ಲು. ಖುಷಿಯಾಗತ್ತೆ ಇಂಥದ್ದೆಲ್ಲ ಕುಡಿದಾಗ ತಿಂದಾಗ ಎಲ್ಲ ಕಾಯ್ತಾ ಇರ್ತಾಳೆ ಏನಾದ್ರು ಮಾಡಬೇಕು ಏನಾದ್ರು ತಿನ್ನಬೇಕು ಅನ್ನೋ ಟೈಮಲ್ಲಿ. ಇಲ್ಲ ಬಂದು ಅಮ್ಮ ಕುಡು ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಫಸ್ಟ್ ಅವ್ನಿಗೆ ಕೊಟ್ಬಿಟ್ಟು ನಂತರ ಇವಳಿಗೆ ಕುಡ್ಸೋಣ ಅಂತ ಹೇಳಿ ಒಂದು ಲೋಟದಲ್ಲಿ ಹಾಕ್ಕೊಂಡಿದ್ದೀನಿ. ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಈ ಬೇಸಿಗೆಗಾಲದಲ್ಲಂತೂ ಸೂಪರ್ ಪರ್ಫೆಕ್ಟ. ಅಷ್ಟು ಚೆನ್ನಾಗಿರುತ್ತೆ. ಇಲ್ಲಿ ನನ್ನ ಮಗಳಿಗೆ ಕುಡಿಸ್ತಾ ಇದ್ದೆ. ಅವಳಿಗೆ ಏನೋ ಒಂಥರ ಇಷ್ಟ ಆಗ್ಬಿಟ್ಟಿದೆ ಅದು. ತುಂಬ ತುಂಬ ಸ್ವೀಟ್ ಅನ್ನೋ ಥರ ಮಾಡಿಲ್ಲ, ಮೈಲ್ಡಾಗಿ ಮಾಡಿದ್ದೆ. ಯಾಕಂದರೆ ನಂಗೆ ತುಂಬ ಸ್ವೀಟ್ ಇಷ್ಟ ಆಗಲ್ಲ. ಅದಕ್ಕೋಸ್ಕರ ಮೈಲ್ಡಾಗಿ ಚೂರು ನಾಲ್ಗೆ ಸ್ವೀಟ್ ಇರಬೇಕು ಅನ್ನೋ ಥರ ಅಷ್ಟೇ. ಹಾಗಾಗಿ ಅವಳಿಗೆ ಕುಡಿಸ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.